ಆ UPI ಸರ್ಕಲ್ ಅಲ್ಲಿ ಅವರ ಇಮೇಲ್ ID ಹಾಕಿದ್ರೆ ಏನಾಗ್ಬಹುದು, ನಿಮ್ಮ ಅಕೌಂಟ್ ಇಂದ ಅವರು ಟ್ರಾನ್ಸಾಕ್ಷನ್ ಮಾಡುವ ಸಾಧ್ಯತೆ ಇರುತ್ತೆ. ನೀವು ಅದರಲ್ಲಿ ಪ್ರೆಸ್ ಮಾಡಿ ಡೀಟೇಲ್ಸ್ ಶೇರ್ ಮಾಡಿದ್ರೆ ಅವರ ಹತ್ರ ಬ್ಯಾಂಕ್ ಅಕೌಂಟ್ ಇರದಿದ್ರು ಕೂಡ ಅವರು ಟ್ರಾನ್ಸಾಕ್ಷನ್ ಮಾಡುವ ಒಂದು ಫೀಚರ್ ಇದು. ಮಾತ್ರ ಅಮೌಂಟ್ ಹೋಗುದು ನಿಮ್ಮ ಅಕೌಂಟ್ ಇದೆ. ಇತ್ತೀಚೆಗೆ ಬಹಳಷ್ಟು ಮೆಸೇಜಸ್ ಗಳು ಬರ್ತಾ ಇವೆ. ನನ್ಗೆ ಲಾಸ್ಟ್ 2 days ಅಲ್ಲಿ ತುಂಬಾ ಜನರು ಒಂದು ಮೆಸೇಜ್ ಕಳಿಸಿದ್ದಾರೆ. ಗೂಗಲ್ ಪೇ ಒಂದು ಸ್ಕ್ರೀನ್ ಶಾಟ್ ಕಳಿಸ್ಬಿಟ್ಟು ಅದರೊಟ್ಟಿಗೆ ಒಂದು ವಾಯ್ಸ್ ನೋಟ್. ಏನಂದ್ರೆ ಈ ಗೂಗಲ್ ಪೇ ಅಲ್ಲಿ ಒಂದು ಹೊಸ ಫೀಚರ್ ಬಂದಿದೆ, ಒಂದು ಹಾರ್ಟ್ ಸಿಂಬಲ್ ಅಂತ. ನೀವು ಅದನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇರುವ ಎಲ್ಲ ಅಮೌಂಟ್ 0 ಆಗಿ ಹೋಗುತ್ತೆ ಅಂತ. ಪಾಪ ಕೆಲವರು ಅದನ್ನು ಪ್ರೆಸ್ ಮಾಡಿದ್ದಾರೆ, ಪ್ರೆಸ್ ಮಾಡಿ ಹೆದರಿ ನನಗೆ ಮೆಸೇಜ್ ಆಗ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನೀವು ಏನು ಗಾಬರಿ ಪಡಿಬೇಕಂತಿಲ್ಲ. ಯಾಕಂದ್ರೆ ಇದೊಂದು ಹೊಸ ಫೀಚರ್, ಪೇರೆಂಟಲ್ ಕಂಟ್ರೋಲ್ ಫೀಚರ್ ಗೂಗಲ್ ಪೇ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು, ಪಾಕೆಟ್ ಮನಿ ಅಂತ. ಇದೊಂದು UPI ಸರ್ಕಲ್ ಕ್ರಿಯೇಟ್ ಮಾಡುವ ಫೀಚರ್. ಯಾಕಂದ್ರೆ ಇತ್ತೀಚೆಗೆ ಎಲ್ಲ ಮಕ್ಕಳ ಕೈಯಲ್ಲಿ ಒಂದು ಮೊಬೈಲ್ ಇರುತ್ತೆ. ಯಾಕೆ, ಈ ಕೋವಿಡ್ ಆದ ನಂತರ ಆಲ್ಮೋಸ್ಟ್ ಎಲ್ಲ ಕ್ಲಾಸ್ ರೂಮ್ಸ್ ಗಳು, ಎಲ್ಲ ಕಾಲೇಜಸ್ ಹೈಬ್ರಿಡ್ ಮೋಡ್ ಅಲ್ಲಿ ನಡೀತಾ ಇದೆ. ಹೈಬ್ರಿಡ್ ಅಂದ್ರೆ ಅಸೈನ್ಮೆಂಟ್ಸ್ ಇರಬಹುದು, ಏನಾದರೂ ನೋಟಿಫಿಕೇಶನ್ಸ್ ಇರಬಹುದು, ವಾಟ್ಸ್ಆಪ್ ಮೂಲಕ ಅಥವಾ ಯಾವುದೇ ಒಂದು ಆಪ್ ಮೂಲಕ ಪೇರೆಂಟ್ಸ್ ಒಟ್ಟಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಅಥವಾ ಸ್ಟೂಡೆಂಟ್ಸ್ ಒಟ್ಟಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಅವರೀಗ ಒಂದು ಹೈಬ್ರಿಡ್ ಮೂಲಕ ಕ್ಲಾಸಸ್ ನಡೀತಾ ಇದೆ. ಸೊ ಹೀಗಿರುವಾಗ ಮಕ್ಕಳ ಹತ್ರ ಮೊಬೈಲ್ ಇರುವಾಗ ಮತ್ತೆ ಈ ಡಿಜಿಟಲ್ ಇಂಡಿಯಾ ಬಂದ ನಂತರ, ಡಿಜಿಟಲ್ ಇಕಾನಮಿ ಬಂದ ನಂತರ ನೀವು ಯಾವುದೇ ಒಂದು ಚಿಕ್ಕ ಅಂಗಡಿಗೆ ಹೋದ್ರೂ ಕೂಡ ಅಲ್ಲಿ ಒಂದು QR ಸ್ಕ್ಯಾನರ್ ಇರುತ್ತೆ. ನೀವು ಪೇಮೆಂಟ್ ಅನ್ನು ಗೂಗಲ್ ಪೇ, ಪೇಟಿಎಂ, ಭೀಮ್ ಯಾವುದೇ ಒಂದು UPI ಆಪ್ ಇಂದ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ಅದರಲ್ಲಿ ಪ್ರಾಬ್ಲಮ್ ಏನಂದ್ರೆ, ಈಗ ನೀವು ನಿಮ್ಮ ಮಕ್ಕಳಿಗೆ ಎಲ್ಲಿಯಾದ್ರೂ ಈ ಆಪ್ ಅನ್ನು ಅವರ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಿ, ಎನಿ ಪೇಮೆಂಟ್ ಆಪ್, ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಅದಕ್ಕೆ ಕನೆಕ್ಟ್ ಮಾಡಿದ್ರೆ ಏನಾಗತ್ತಂದ್ರೆ ಅವರು ಏನ್ ಸ್ವೈಪ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ನಿಮ್ಗೆ ಅದರದೊಂದು ಮಾನಿಟರ್ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಒಂದು ಅದರದ್ದು ಲೆಕ್ಕ ಇಡ್ಲಿಕ್ಕೂ ಆಗಲ್ಲ. ಅದಕ್ಕೋಸ್ಕರ ಗೂಗಲ್ ಅವರು ಏನ್ ಮಾಡಿದ್ದಾರೆ, ಒಂದು ಪಾಕೆಟ್ ಮನಿ ಅಂತ ಒಂದು ಫೀಚರ್ ಮಾಡಿದ್ದಾರೆ. 2 ವಿಶೇಷತೆ ಅದರಲ್ಲಿ. ನಂಬರ್ 1, ನೀವು ಆ ಪಾಕೆಟ್ ಮನಿ ಫೀಚರ್ ನಿಮ್ಮ ಫೋನ್ ಅಲ್ಲಿ ಎನೇಬಲ್ ಮಾಡಿದ್ರೆ ನಿಮ್ಮ ಮಗುದು ಫೋನ್ ಅಲ್ಲಿ ನೀವು ಗೂಗಲ್ ಆಪ್ ಹಾಕಿ, ಪೇ ಆಪ್ ಹಾಕಿ, ಅದರಲ್ಲಿ ಅವರ ಹತ್ರ ಬ್ಯಾಂಕ್ ಅಕೌಂಟ್ ಇರದಿದ್ರು ಕೂಡ ಅವರು ಟ್ರಾನ್ಸಾಕ್ಷನ್ ಮಾಡುವ ಒಂದು ಫೀಚರ್ ಇದು. ಹೇಗೆ ಅಂದ್ರೆ, ನೀವು ನಿಮ್ಮ ಫೋನ್ ಅಲ್ಲಿ ನಂಬರ್ 1 ಒಂದು ಲಿಮಿಟ್ ಸೆಟ್ ಮಾಡಬಹುದು ಅಪ್ ಟು 15,000 rupees. ಆರ್ ನಂಬರ್ 2, ಟ್ರಾನ್ಸಾಕ್ಷನ್ ಅಪ್ರೂವಲ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಸಿಲೆಕ್ಟ್ ಮಾಡಬಹುದು. ಅಂದ್ರೆ ನೀವು ನಿಮ್ಮ ಮಗುದು ಮೊಬೈಲ್ ಅಲ್ಲಿ ಆ ಆಪ್ ಅನ್ನು ಇನ್ಸ್ಟಾಲ್ ಮಾಡಿದ ನಂತರ ಅವ್ರು ಯಾವುದೇ ಒಂದು ಅಂಗಡಿಗೆ ಹೋಗಿ ಪೇಮೆಂಟ್ ಮಾಡುವಾಗ ಆ ಸ್ಕ್ಯಾನ್ ಮಾಡಿ ಅಪ್ರೂವ್ ಮಾಡುವ ಮೊದಲು ಆ ಪೇಮೆಂಟ್ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ನೀವು ಟ್ರಾನ್ಸಾಕ್ಷನ್ ಅಪ್ರೂವ್ ಮಾಡಿದ್ರೆ ಮಾತ್ರ ಅಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ, ಮಾತ್ರ ಅಮೌಂಟ್ ಹೋಗುದು ನಿಮ್ಮ ಅಕೌಂಟ್ ಇಂದ. ಇದು ಒಂದು ಆಪ್ಷನ್. ನೀವು ಆಲ್ರೆಡಿ ಒಂದು 10,000 to 15,000 rupees ಏನೇ ಅವರಿಗೆ ಪಾಕೆಟ್ ಮನಿ ಏನ್ ಕೊಡ್ತೀರಿ ಸೆಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಟ್ರಾನ್ಸಾಕ್ಷನ್ ಮೆಸೇಜ್ ಬರಲ್ಲ. ಅಪ್ ಟು 10,000 rupees ಅವರು ಆ ತಿಂಗಳಲ್ಲಿ ನಿಮ್ಮ ಅಕೌಂಟ್ ಮೂಲಕ ಪೇಮೆಂಟ್ ಮಾಡುವ ಒಂದು ಸಾಧ್ಯತೆ ಇದೆ ಅದರಲ್ಲಿ. ಸೊ ಇಟ್ಸ್ ಅ ವಂಡರ್ಫುಲ್ ಫೀಚರ್. ಯಾಕಂದ್ರೆ ಫಿನಾನ್ಷಿಯಲ್ ಲಿಟ್ರಸಿ ನೀವು ಮಕ್ಕಳಿಗೆ ಒಂದು ವೆರಿ ಯಂಗ್ ಏಜ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿತರ ಆಗುತ್ತೆ. ಪ್ಲಸ್ ನಿಮ್ಗೆ ಅದನ್ನು ಮಾನಿಟರ್ ಮಾಡ್ಲಿಕ್ಕೂ ಆಗುತ್ತೆ. ಅವರು ಆ ತಿಂಗಳಲ್ಲಿ ಹೇಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ, ಯಾವ ಐಟಮ್ ಖರ್ಚು ಮಾಡ್ತಾ ಇದ್ದಾರೆ, ಏನ್ ಅವ್ರದ್ದು ಬೈಕ್ ಪ್ರೆಫರೆನ್ಸಸ್, ಇದೆಲ್ಲ ನಿಮ್ಗೆ ನೋಡ್ಲಿಕ್ಕೆ ಆಗುತ್ತೆ. ಬಟ್ ಇಷ್ಟೆಲ್ಲ ಒಳ್ಳೆ ಫೀಚರ್ ಬರುವಾಗ ಡೆಫಿನೆಟ್ ಆಗಿ ಒಂದು ಸೈಬರ್ ಕ್ರೈಮ್ ಆಂಗಲ್ ಅದಕ್ಕೆ ಬರುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ, ಈ ಸೋಷಿಯಲ್ ಇಂಜಿನಿಯರಿಂಗ್ ಯೂಸ್ ಮಾಡಿ ಆನ್ಲೈನ್ ಅಲ್ಲಿ ಎಷ್ಟೋ ಪ್ರೆಡಿಟರ್ಸ್ ಗಳು, ಸೈಬರ್ ಕ್ರಿಮಿನಲ್ಸ್ ಗಳು ನಿಮ್ಮ ಮಕ್ಕಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅವರೊಂದು QR ಕೋಡ್ ಕಳಿಸಬಹುದು, ಲಿಂಕ್ ಕಳಿಸಬಹುದು. ಇದರ ಮೂಲಕ ಟ್ರಾನ್ಸಾಕ್ಟ್ ಮಾಡುವ ಸಾಧ್ಯತೆ ಇರುತ್ತೆ ನಿಮ್ಮ ಮಕ್ಕಳು. ಯಾಕಂದ್ರೆ ಆಲ್ರೆಡಿ ಅವ್ರ ಹತ್ರ ಅಮೌಂಟ್ ಇದೆ. ಸೊ ಅಮೌಂಟ್ ಇರುವಾಗ ಅವರು ಟ್ರಾನ್ಸಾಕ್ಟ್ ಮಾಡ್ತಾರೆ. ಸೊ ಇದನ್ನ ಅವಾಯ್ಡ್ ಮಾಡಬೇಕಾದ್ರೆ ನೀವು ಆ ಸೆಕೆಂಡ್ ಆಪ್ಷನ್ ಸಿಲೆಕ್ಟ್ ಮಾಡಬೇಕು. ಅಂದ್ರೆ ಪಾಕೆಟ್ ಮನಿ 15,000 ಲಿಮಿಟ್ ಕೊಡಬೇಡಿ, ಅದರ ಬದಲಿಗೆ ಟ್ರಾನ್ಸಾಕ್ಷನ್ ಅಪ್ರೂವಲ್ ಆಪ್ಷನ್ ನೀವು ಕೊಡಿ. ಆಗ ಯಾವುದೇ ಟ್ರಾನ್ಸಾಕ್ಷನ್ ನಿಮ್ಮ ಮಗು ಮಾಡೋದಾದ್ರೆ ಆ ಟ್ರಾನ್ಸಾಕ್ಷನ್ ನಿಮ್ಮ ಮೆಸೇಜ್ ಬಂದ ನಂತರ ನೀವು ಅದನ್ನು ಅಪ್ರೂವ್ ಮಾಡಿದ ನಂತರ ಮಾತ್ರ ಅದು ಎನೇಬಲ್ ಆಗುತ್ತರ ಒಂದು ಫಸ್ಟ್ ಆಪ್ಷನ್. ಎರಡನೇದು, ಓವರ್ ಡಿಪೆಂಡೆನ್ಸ್ ಆಗುತ್ತೆ ಮಕ್ಕಳಿಗೆ. ಯಾಕಂದ್ರೆ ಆಲ್ರೆಡಿ ನೀವು ಏನ್ ಮಾಡ್ತಾ ಇದ್ದೀರಿ, ಒಂದು ಅಮೌಂಟ್ ಕೊಟ್ಟಿದ್ದೀರಿ ಅವರಿಗೆ 15,000 ರೂಪಾಯಿ. ಸೊ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡಲ್ಲ. ಅವ್ರಿಗೆ ಗೊತ್ತು ಇಷ್ಟು ಹಣ ಇದೆ, ನಾನು ಖರ್ಚು ಮಾಡಬಹುದು ಅಂತ. ಸೊ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಬರುವ ಸಾಧ್ಯತೆನೂ ಇರುತ್ತೆ. ಬಿಕಾಸ್ ಎವ್ರಿ ಚೈಲ್ಡ್ ನೋಸ್, ನನ್ನ ಹತ್ರ ಇಷ್ಟಿದೆ, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅದರಲ್ಲಿ. ಅಂಡ್ ಕೆಲವರು ಅವ್ರಿಗೆ ಗೊತ್ತಿದೆ, ಮಂತ್ ಎಂಡ್ ಆಗುವ ಮೊದಲು ನೀವು ಅದನ್ನು ಸ್ಪೆಂಡ್ ಮಾಡದಿದ್ರೆ ನೆಕ್ಸ್ಟ್ ಮಂತ್ ಅದು ಕ್ಯಾರಿ ಫಾರ್ವರ್ಡ್ ಆಗ್ಲಿಕ್ಕಿಲ್ಲ ಅಂತ ಒಂದು ಹೆದರಿಕೆಯಿಂದ ಅನ್ನೆಸೆಸರಿ ಸ್ಪೆಂಡಿಂಗ್ ಮಾಡೋ ಸಾಧ್ಯತೆನೂ ಇರುತ್ತೆ. ಅಂಡ್ ಮೂರನೇದು,
ನೀವು ನಿಮ್ಮ ಫೋನ್ ಯಾರಿಗಾದ್ರೂ ಕೊಟ್ರೆ ಅವರು ಆ UPI ಸರ್ಕಲ್ ಅಲ್ಲಿ ಅವರ ಇಮೇಲ್ ID ಹಾಕಿದ್ರೆ ಏನಾಗ್ಬೋದು, ನಿಮ್ಮ ಅಕೌಂಟ್ ಇಂದ ಅವರು ಟ್ರಾನ್ಸಾಕ್ಷನ್ ಮಾಡುವ ಸಾಧ್ಯತೆ ಇರುತ್ತೆ. ಸೊ ನೀವು ಅದನ್ನು ಕರೆಕ್ಟ್ ಆಗಿ ಯೂಸ್ ಮಾಡಬೇಕು, ನೋಡ್ತಾ ಇರಬೇಕು ಯಾರೇ ನಿಮ್ಮ UPI ಸರ್ಕಲ್ ಅಲ್ಲಿ ನೀವು ಅವರ ಅಕೌಂಟ್ ಹಾಕಿದಾರ ಇಲ್ವಾ ಅಂತ. ಅಂಡ್ ಫೋರ್ತ್, ನಿಮ್ಗೆ ಯಾವುದೇ ಒಂದು ಈ ತರ ಮೆಸೇಜ್ ಬರ್ಬೋದು, ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ 0 ಆಗುತ್ತೆ, ಅಥವಾ ಚೆಕ್ ಮಾಡಿ ಎಲ್ಲಿಯಾದ್ರೂ UPI ಸರ್ಕಲ್ ಅಲ್ಲಿ ಇದೆಯಾ ಇಲ್ವೋ ಅಂತ ಯಾವ್ದಾದ್ರು ಫೇಕ್ ಲಿಂಕ್ ಕೊಡ್ಬೋದು. ನೀವು ಅದರಲ್ಲಿ ಪ್ರೆಸ್ ಮಾಡಿ ಡೀಟೇಲ್ಸ್ ಶೇರ್ ಮಾಡಿದ್ರೆ ಅಗೇನ್ ನಿಮ್ಮ ಅಕೌಂಟ್ ಕಾಂಪ್ರಮೈಸ್ ಆಗುವ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ನಾನು ಇದನ್ನು ಕನ್ಸೈಸ್ ಆಗಿ ಸಮ್ಮರಿ ಆಗಿ ಹೇಳ್ಬೇಕಾದ್ರೆ ಇಟ್ಸ್ ಅ ವಂಡರ್ಫುಲ್ ಫೀಚರ್. ಮಾತ್ರ ನೀವು ಅದನ್ನು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ನೀವು ನಿಮ್ಮ ಮಕ್ಕಳ ಆನ್ಲೈನ್ ಟ್ರಾನ್ಸಾಕ್ಷನ್ ಏನಿದೆ ಅದನ್ನು ಮಾನಿಟರ್ ಮಾಡಬಹುದು. ಮಾತ್ರ ಒಂದೇ ವಿಚಾರ ಏನಂದ್ರೆ, ಅವರು ಟ್ರಾನ್ಸಾಕ್ಟ್ ಮಾಡಿರುವ ಏನು ಅಮೌಂಟ್ ಇದೆ ಅದು ನಿಮ್ಮ ಅಕೌಂಟ್ ಇಂದ ಡೆಬಿಟ್ ಆಗುತ್ತೆ.